ಓ ನಮಃ ಶಿವಾಯ. ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಜೀವನದಾಗ ಒಂದು ಬಾರಿ ಆದರೂ ಕೇದಾರ್ನಾಥ್ ಹೋಗಿ ಬರಬೇಕು ಅಂತ ಭಾಳಷ್ಟು ಜನ ಅಂದ್ಕೊಂಡು ಇರ್ತಾರೆ. ಈಗ ಯಾಕೆ ಅಂದ್ರೆ ಕೇದಾರ್ನಾಥ್ ಬಗ್ಗೆ ಮಾತನಾಡುತ್ತಿದ್ದರೆ ಹೇಳ್ದಾರ್ರಿ. ನಮ್ಮ ಕಲಬುರಗಿಲಿಂದ 1 ಗಂಟೆ 40 ನಿಮಿಷ 90 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಬೀದರ್ಲಿಂದ 1 ಗಂಟೆ 35 ನಿಮಿಷ 90 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಇರುವಂಥ ಈ ದೇವಾಲಯ ಗೋಪುರ ಎಕ್ಸಾಕ್ಟಾಗಿ ಕೇದಾರ್ನಾಥ ದೇವಾಲಯ ಗೋಪುರ ಇದ್ದಂಗೆ ಅದ. ಈ ದೇವಾಲಯ ಯಾವುದು ಅಂತ ಹೇಳಿದ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಅನ್ನೋ ಬರುವಂಥ ಒಂದು ಉಮಾಪುರ ಅನ್ನೋ ಗ್ರಾಮದ ಒಳಗೆ ಇರುವಂಥ ಉಮಾಮಹೇಶ್ವರಿ ದೇವಸ್ಥಾನ ರೀ. ಉಮಾಮಹೇಶ್ವರಿ ಅಂದ್ರೆ ಶಿವ ಮತ್ತು ಪಾರ್ವತಿ ಅಂದಂಗೆ ಮತ್ತು ಅರ್ಥ. ಶಿವ ಪಾರ್ವತಿ ಜೋಡಿ ದೇವಾಲಯಗಳು ಈ ಸ್ಥಳದ ಒಳಗೆ ಅವ ಅದ್ಭುತವಾದ ಅಂಥ ಕಲಾಕೃತಿ ಒಳಗೊಂಡಿರುವಂಥ ಈ ಉಮಾಮಹೇಶ್ವರಿ ದೇವಸ್ಥಾನ ಯಾವಾಗಿಂದು ಅದ ವಿಷಯಕ್ಕೆ ಬಂದರೆ ಇದು 12ನೇ ಶತಮಾನದ ಒಳಗೆ 6ನೇ ವಿಕ್ರಮ್ ಆದಿತ್ಯ ನಿರ್ಮಿಸಲಾದ ಅಂಥ ದೇವಾಲಯಗಳು ಇದು. ದ್ರಾವಿಡ ಶೈಲಿ ಒಳಗೆ ಈ ಥರ ದೇವಾಲಯಗಳು ನಮ್ಮ ಕಡೆ ಜಾಸ್ತಿ ಇಲ್ಲ. ಇದು ಒಂದು ದೇವಾಲಯ ಬಿಟ್ಟರೆ ಇನ್ನೊಂದು ಮೋಗ ಅನ್ನೋ ಗ್ರಾಮದೊಳಗೆ ಇರುವಂಥ ರಾಮಲಿಂಗೇಶ್ವರ ದೇವಸ್ಥಾನ ಗೋಪುರ ಕೂಡ ಇದೇ ರೀತಿ ಅದ ರೀ. ಮಕ್ಕಳಿಗೆ ಪಿಕ್ನಿಕ್ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾರೆ ಮನೆಯಿಂದ.
ಡಬ್ಬಿ ಕಟ್ಕೊಂಡು ಹೋಗುವುದು, ತಿನ್ನುವುದು, ಆಟ ಆಡುವುದು, ವಿಡಿಯೋ ಫೋಟೋ ಮಾಡುವುದು, ಹಾಕೋದು, ಹೊಡೆಯೋದು, ನೋಡೋದು, ಬರೋದು ಇದ್ದೇ ಇರ್ತದೆ. ನಮ್ಮ ಸುತ್ತಮುತ್ತ ಇರೋಂಥ ಈ ಥರ ದೇವಾಲಯಗಳು ಕರ್ಕೊಂಡು ಹೋಗಿ ಯಾವ ರಾಜ್ಯದ ಕಾಲದ ಅಂತ ಹೇಳಿ ಅವರಿಗೆ ತಿಳಿಸಿಕೊಡುವ ಮುಖಾಂತರ ಇತಿಹಾಸ ಕೂಡ ಅವರಿಗೆ ಗೊತ್ತಾಗ್ತದೆ. ಈ ದೇವಾಲಯ ಮಹತ್ವ ಏನು ಗೊತ್ತದ. ನಮ್ಮ ಸುತ್ತಮುತ್ತ ದೇವಾಲಯಗಳು ನಾವು ಪ್ರವಾಸಿ ತಾಣಗಳಾಗಿ ಕೂಡ ಮಾಡಬಹುದು. ಏನಂತೀರಿ? ನಾನು ಕೊಟ್ಟಂಥ ಮಾಹಿತಿ ಉಮಾಮಹೇಶ್ವರಿ ದೇವಸ್ಥಾನ, ಉಮಾಪುರ ದೇವಸ್ಥಾನ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಶರಣಾರ್ಥಿ. ನಿಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ. ಶರಣಾರ್ಥಿ.